ಈ ನಡುವೆ ದೂರನ್ನ ಕೊಟ್ಟಿರೋದು ಅಷ್ಟೇ ಅಲ್ಲ, ಯಾರ್ಯಾರು ಈ ರೀತಿ ಮೊಟ್ಟೆ ಎಸ್ತಿದ್ದಾರೆ ಅವರ ಬಂಧನಕ್ಕೆ ಡೆಡ್ಲೈನ್ ಕೂಡ ಬಿಜೆಪಿಗರು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಆಯ್ತಲ್ಲ, ಈಗ ಆರೋಪಿಗಳ ಬಂಧನಕ್ಕೆ ಬಿಜೆಪಿ ಡೆಡ್ಲೈನ್ ಕೊಟ್ಟಿದೆ. ರಾತ್ರಿ 10 ಗಂಟೆ ಒಳಗೆ ಆರೋಪಿಗಳನ್ನು ಬಂಧಿಸಬೇಕು. ನಾಳೆ ಬೆಳಿಗ್ಗೆ ಒಳಗಡೆ ಬಂಧನ ಆಗದೇ ಇದ್ದರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಡೆಡ್ಲೈನ್ ವಿಧಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಪೊಲೀಸರೇ ಇದ್ದರೂ ದಾಳಿಯನ್ನು ತಡಿಲಿಲ್ಲ. ರಾಜ್ಯದಲ್ಲಿ ಎಮರ್ಜೆನ್ಸಿ ಆಡಳಿತ ಇದೆ. ಕೆಪಿಸಿಸಿ ಮುಂದೆ ಅರೆಸ್ಟ್ ಮಾಡೋದಕ್ಕೆ ಡಿಕೆಶಿ ಸೂಚಿಸಿದ್ದಾರೆ. ಕಾಕ್ರೋಚ್ ಪಾರ್ಟಿಯ ಬೆನ್ನಿಗೆ ರಾಹುಲ್ ಗಾಂಧಿ ನಿಂತಿದ್ದಾರೆ ಅಂತೆಲ್ಲ ಆರೋಪಗಳನ್ನು ಅಶೋಕ್ ಅವರು ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಕರಾಳ ದಿನ. ಇವತ್ತು ಕರ್ನಾಟಕದಲ್ಲಿ ಎಮರ್ಜೆನ್ಸಿ ರೀತಿ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ಡಿ ಕೆ ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ಬರೂ ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಇಂಟರ್ವ್ಯೂನಲ್ಲೇ ಒಪ್ಕೊಂಡಿದ್ದಾರೆ. ಇವತ್ತಾದಂಥ ಘಟನೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಮಚಂದ್ರನ ಆಡಳಿತ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ನಾವು ಕಾಂಗ್ರೆಸ್ ಆಫೀಸನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿಯವರು ಏನು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಈಗಾಗಲೇ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ, ಅವ್ರನ್ನೆಲ್ಲ ಬಂಧಿಸಿದ್ದಾರೆ. ಆದರೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ರಾಹುಲ್ ಗಾಂಧಿ ವಿದೇಶಿ ದುಡ್ಡನ್ನು ತೆಗೆದುಕೊಂಡು ಪಾಕಿಸ್ತಾನ, ಚೈನಾ, ಅಮೇರಿಕಾದಲ್ಲಿ ಕೂತ್ಕೊಂಡು ಅವ್ರ ಹಣ ತೆಗೆದುಕೊಂಡು ಇಲ್ಲಿ ಪ್ರೊಟೆಸ್ಟ್ ಏನು ಮಾಡ್ತಾ ಇದ್ದಾರೆ, ಅವರಿಗೆ ರಾಹುಲ್ ಗಾಂಧಿ ಬೆಂಬಲ ಕೊಟ್ಟಿದ್ದಾರೆ. ದೇಶ ವಿರೋಧಿಗಳಿಗೆ ಬೆಂಬಲ ಕೊಡಿರೋ ತಪ್ಪು ಅಂತೇಳಿ ನಮ್ಮ ಹೋರಾಟ ಅಷ್ಟೇ. ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದ್ರಿ. ಪೊಲೀಸರು ನಿಮ್ಮನ್ನು ಅಲ್ಲಿ ಬಿಡಲ್ಲ, ಮುಂದೆನೇ ತಡಿತೀನಿ ಅಂದರು. ಆಯಿತು, ನಿಮ್ಮದು ಕಾನೂನು ಏನಿದೆ ಆ ಪ್ರಕಾರ ಮಾಡಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀರಿ, ಯಾವುದೇ ವೈಲೆನ್ಸನ್ನು ನಾವು ಮಾಡಲ್ಲ ಅಂಥೇಳಿ ನಾವು ಮಾಡಿದ್ದೀರಿ. ನಮ್ಮೆಲ್ಲ ಎಮ್ ಎಲ್ ಎಗಳು, ಸುಮಾರು 20 ಜನ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು, ನಮ್ಮ ಬಿ ಜೆ ಪಿಯ ಮುಖಂಡರುಗಳು, ಕಾರ್ಯಕರ್ತರು, ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆ ಶಾಂತಿ